ನೇತೃತ್ವದ ಯುಡಿಎಫ್ ಕಮಾಲನ್ನ ಮಾಡಿರುವಂತದ್ದು. ದೇವರ ನಾಡಿನಲ್ಲಿ 10 ವರ್ಷಗಳ ಬಳಿಕ ಕಾಂಗ್ರೆಸ್ ಗದ್ದುಗೆಯನ್ನ ಏರಿರುವಂತದ್ದು. ಪಿಣರಾಯಿ ನೇತೃತ್ವದ ಎಲ್ಡಿಎಫ್ಗೆ ಸೋಲಿನ ಹೊಡೆತ ಬಿದ್ದಿರುವಂತದ್ದು. ನೋಡಿ, ಪಿಣರಾಯಿ ನೇತೃತ್ವದ ಎಲ್ಡಿಎಫ್ಗೆ ದೊಡ್ಡ ಮಟ್ಟದ ಸೋಲಾಗಿದೆ. ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸಂಚಲನವನ್ನ ಮೂಡಿಸಿದೆ. ಕೇರಳದಲ್ಲಿ ಮುಳುಗಿದ ಎಡಪಂಥೀಯರ ಕೊನೆಯ ಕೆಂಪು ಸೂರ್ಯ. ಸ್ವಾತಂತ್ರ್ಯದ ನಂತರ ಮೊದಲ ಬಾರಿಗೆ ದೇಶದಲ್ಲಿ ಅಧಿಕಾರವನ್ನ ಕಳೆದುಕೊಂಡಿದ್ದಾರೆ ಕಮ್ಯುನಿಸ್ಟರು. ನೋಡಿ, ಯುಡಿಎಫ್ ಕಮಾಲ್ ದೇವರ ನಾಡಲ್ಲಿ 10 ವರ್ಷಗಳ ಬಳಿಕ ಕಾಂಗ್ರೆಸ್ ಗದ್ದುಗೆಯನ್ನ ಏರಿರುವಂತದ್ದು. ಪಿಣರಾಯಿ ನೇತೃತ್ವದ ಎಲ್ಡಿಎಫ್ಗೆ ಭರ್ಜರಿಯಾಗಿ ಸೋಲಾಗಿದೆ. ಕೇರಳಂ ಚುನಾವಣೆಯಲ್ಲಿ ಹಾಲಿ 13 ಸಚಿವರಿಗೆ ಸೋಲಾಗಿರುವಂತದ್ದು. ಪಿಣರಾಯಿ ಸಂಪುಟದ 21 ಸಚಿವರ ಪೈಕಿ 13 ಸಚಿವರಿಗೆ ಸೋಲಾಗಿದೆ. ಆ 13 ಸಚಿವರ ಹೆಸರು ಇಂತಿದೆ ನೋಡಿ: ಪಿ ರಾಜೀವ್, ಪಿ ಶಿವನ್ಕುಟ್ಟಿ, ರೋಶಿ ಅಗಸ್ಟಿನ್, ಹಾಗೆ ಆರ್ ಬಿಂದು, ಎಂಬಿ ರಾಜೀವ್, ಚಿಂಚುರಾಣಿ, ಎಕೆ ಸಸೀಂದ್ರನ್, ಹಾಗೆ ಕೆಬಿ ಗಣೇಶ್ ಕುಮಾರ್, ವೀಣಾ ಜಾರ್ಜ್, ವಿಎನ್ ವಾಸವನ್, ವಿ ಅಬ್ದುಲ್ ರಹಿಮಾನ್, OR ಕೇಲೂರ್, ರಾಮಚಂದ್ರನ್, ಕಡನ್ನಪಳ್ಳಿ ಸೇರಿದಂತೆ 13 ಸಚಿವರಿಗೆ ಚುನಾವಣೆಯಲ್ಲಿ ಸೋಲಾಗಿದೆ. ಪಿಣರಾಯಿ ವಿಜಯನ್ ಸೇರಿದಂತೆ 6 ಸಚಿವರಿಗೆ ಮಾತ್ರ ಗೆಲುವಾಗಿರುವಂತದ್ದು. ಭಾರತದಲ್ಲಿ ಎಡ ಪಕ್ಷಗಳು ಈಗ ತಮ್ಮ ಭವಿಷ್ಯದಲ್ಲಿ ಉಳಿವಿಗಾಗಿ ಗಂಭೀರವಾಗಿ ಹೋರಾಟವನ್ನ ಮಾಡಬೇಕಾಗಿದೆ. ಜನಪರವಾಗಿ ಇದ್ಕೊಂಡು ಜನರ ಸಮಸ್ಯೆಗಳ ಪರವಾಗಿ ಹೋರಾಡಿದ್ರು ಅದನ್ನ ಮತವಾಗಿ ಪರಿವರ್ತಿಸೋದ್ರಲ್ಲಿ ವಿಫಲ ಆಗಿದ್ದು ಎಲ್ಲಿ ಅಂತಲೂ ಕೂಡ ಗಮನಿಸಬೇಕಾಗುತ್ತೆ. ನೋಡಿ, 2026ರ ಕಾಲಘಟ್ಟದಲ್ಲಿ ಜನರ ಮನವೊಲೈಕೆಗೆ ಯಾವ ತರಹದ ಪ್ರಚಾರ ಅಗತ್ಯ ಅನ್ನೋದನ್ನ ನೋಡಬೇಕಾಗುತ್ತೆ. ಅದಕ್ಕೆ ಗಂಭೀರವಾದಂತಹ ಚರ್ಚೆಯನ್ನು ನಡೆಸಿ ಪೂರಕವಾದಂತಹ ಉತ್ತರವನ್ನ ಕಂಡುಕೊಳ್ಳುವ ಅಗತ್ಯ ಕೂಡ ಇರುವಂತದ್ದು. ಕೇರಳದಲ್ಲಿ ಎಡಪಕ್ಷಗಳ ಹೀನಾಯ ಸೋಲಿನೊಂದಿಗೆ ಭಾರತದ ಕೊನೆಯ ಕೆಂಪು ಸೂರ್ಯ ಮುಳುಗಿದ್ದಾನೆ. ಹಾಗಾಗಿ ಪಶ್ಚಿಮ ಬಂಗಾಳ, ಕೇರಳಂನಲ್ಲಿ ಒಂದು ರೀತಿಯಾದಂತಹ ಸೂತಕದ ವಾತಾವರಣ ನಿರ್ಮಾಣ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇನು ಅಪ್ಡೇಟ್ಸ್ಗಳು ಬರುತ್ತೆ ಏನು.